ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 40ನೇ ಸರ್ಗದಲ್ಲಿ ಇಂದ್ರನ ಮೋಸದಿಂದ ಕಾಣೆಯಾದ ಸಗರನ ಅಶ್ವಮೇಧಾಶ್ವವನ್ನು ಸಗರನ 60,000 ಪುತ್ರರು ಹುಡುಕುತ್ತಾ ಇಡೀ ಭೂಮಿಯನ್ನೇ ಅಗೆಯುತ್ತಾರೆ. ಇದರಿಂದ ಭಯಗೊಂಡ ದೇವತೆಗಳು ಬ್ರಹ್ಮನ ಬಳಿ ಬಂದು ಮೊರೆ ಇಡ್ತಾರೆ. ಬ್ರಹ್ಮ ದೇವತೆಗಳಿಗೆ 60,000 ಪುತ್ರರ ನಾಶವಾಗುತ್ತದೆ ಎಂದು ಧೈರ್ಯ ತುಂಬಿ ಕಳುಹಿಸ್ತಾರೆ. ಸಗರನ ಪುತ್ರರಿಗೆ 60,000 ಯೋಜನ ಭೂಮಿ ಅಗೆದರೂ ಅಶ್ವ ಸಿಗದಿದ್ದಕ್ಕೆ ತಮ್ಮ ತಂದೆಯ ಬಳಿ ಹೋಗಿ ನಡೆದದ್ದನ್ನು ತಿಳಿಸ್ತಾರೆ. ಇದರಿಂದ ಇನ್ನೂ ಕೋಪಾವಿಷ್ಟನಾದ ಸಗರ ಮತ್ತೆ ಭೂಮಿಯನ್ನು ಅಗೆಯಿರಿ ಎಂದು ಹೇಳ್ತಾನೆ. ತಮ್ಮ ತಂದೆಯ ಆದೇಶದಂತೆ ಮತ್ತೆ ಭೂಮಿಯನ್ನು ಅಗೆಯುತ್ತಾ ಈಶಾನ್ಯ ದಿಕ್ಕಿನಲ್ಲಿ ಹೋದ ಸಗರ ಪುತ್ರರಿಗೆ ಕಪಿಲ ಮಹರ್ಷಿಯ ಪಕ್ಕ ಅಶ್ವ ಸಿಗುತ್ತದೆ. ಸಗರ ಪುತ್ರರು ಕಪಿಲ ಮಹರ್ಷಿಗಳೇ ತಮ್ಮ ಅಶ್ವವನ್ನು ಅಪಹರಿಸಿದ್ದಾರೆಂದು ತಿಳಿದು ತಮ್ಮಲ್ಲಿದ್ದ ಆಯುಧಗಳನ್ನು ಹಿಡಿದು ಕೂಗುತ್ತಾ ಅವರ ತಪಸ್ಸಿಗೆ ಅಡ್ಡಿ ಮಾಡುತ್ತಾರೆ. ಇದರಿಂದ ಎಚ್ಚರಗೊಂಡ ಕಪಿಲ ಮಹರ್ಷಿಗಳು ಅಮಿತ ತೇಜಸ್ಸಿನಿಂದ ಉಗ್ರವಾದ ಕೋಪದಿಂದ ಹೂಂಕರಿಸಿದ ಮಾತ್ರಕ್ಕೆ ಆ 60,000 ಸಗರ ಪುತ್ರರು ಅಲ್ಲೇ ಸುಟ್ಟು ಭಸ್ಮವಾಗುತ್ತಾರೆ.